ನಿನ್ನೆ ತಡರಾತ್ರಿ ಸುರಿದ ಮಳೆಗೆ ಗಡಿ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಏನು ನಿನ್ನೆ ದಾಖಲೆ ಪ್ರಮಾಣದ ಮಳೆ ಏನು ಔರಾದ್ನ ತಾಲೂಕಿನಲ್ಲಿ ಆಗಿತ್ತು. ಇದರಿಂದಾಗಿ ಸಾಕಷ್ಟು ತೊಂದರೆ ಆಗಿವೆ. ನಾವೀಗ ಏನು ಸಾಕಷ್ಟು ವಿವಾದಗಳಿಂದ ಕೂಡಿದಂಥ ದುಡುಕ್ನಾಳ ಬ್ರಿಡ್ಜ್ ಬಳಿ ಇದ್ದೀವಿ. ಏನು ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇತ್ತು, ಸಾಕಷ್ಟು ವಿವಾದ ಇತ್ತು. ಏನು ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಹಿನ್ನೆಲೆ ಒಂದು ಬ್ರಿಡ್ಜನ್ನು ತಾತ್ಕಾಲಿಕವಾಗಿ ಹಾಕಲಾಗಿತ್ತು. ಆದರೆ ಈ ಮಳೆಯಿಂದಾಗಿ ನಿನ್ನೆ ಬಂದ ಮಳೆಯಿಂದಾಗಿ ಸಂಪೂರ್ಣವಾಗಿ ಬ್ರಿಡ್ಜ್ ಕೊಚ್ಚಿಕೊಂಡು ಹೋಗಿದೆ. ನೋಡ್ತಿರ್ಬೋದು ನೀವು, ಗ್ರಾಮಸ್ಥರು ಅಡ್ಡಾಡಕ್ಕೆ ಆಗ್ತಾ ಇಲ್ಲ, ಅಲ್ಲೇ ಕಾಯ್ತಾ ನಿಂತಿರ್ತಾರೆ. ಏನು ಇಲ್ಲಿ ಒಂದು ತಾತ್ಕಾಲಿಕವಾಗಿ ಹಾಕಿದ ಬ್ರಿಡ್ಜ್ನಿಂದ ಏನು ಪೈಪ್ಗಳು ಹಾಗೂ ಇಲ್ಲೇನು ಮೇಲ್ಗಡೆ ಮಣ್ಣು ಹಾಕಿದ್ರೆ ಎಲ್ಲ ಕೊಚ್ಕೊಂಡು ಹೋಗಿದೆ. ಅಲ್ಲಿ ಪೈಪ್ಗಳು ಕಾಣಿಸ್ತಿರ್ಬೋದು ನಿಮಗೆ ಮುಂದ್ಗಡೆ, ಎಲ್ಲ ಕೊಚ್ಕೊಂಡು ಹೋಗಿವೆ. ಅಂದರೆ ಜನರು ಬೆಳಗ್ಗೆಯಿಂದನೇ ಇಲ್ಲಿ ಸಾಕಷ್ಟು ಪರದಾಡ್ತಾ ಇದ್ದಾರೆ ಹೋಗ್ಲಿಕ್ಕೆ ಬರಲಿಕ್ಕೆ. ಯಾಕಂದರೆ ಔರಾದ್ ಹಾಗೂ ಆ ದುಡುಕ್ನಾಳ ಗ್ರಾಮಕ್ಕೆ ಸಂಪರ್ಕವನ್ನು ಹೊಂದಿಸ್ತಿತ್ತು. ಅಂದರೆ ಈ ಬ್ರಿಡ್ಜ್ ಮೂಲಕ ಜನರು ತಮ್ಮ ತಮ್ಮ ಕೆಲಸಗಳಿಗೆ ಕಾರ್ಯಗಳಿಗೆ ಹೋಗ್ತಾ ಇದ್ರು. ಈಗ ಇಲ್ಲಿ ಏನು ಈ ಬ್ರಿಡ್ಜ್ ಇದೆ, ರಾತ್ರಿ ಸುರಿದ ಮಳೆಗೆ ಎಲ್ಲ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ನೋಡ್ತಿರ್ಬೋದು ನೀವು, ಅಲ್ಲಿ ನಿರ್ಮಾಣ ಹಂತದಲ್ಲಿರುವ ಆ ಬ್ರಿಡ್ಜ್ ಇದೆ. ಅದೇ ರೀತಿ ಇಲ್ಲಿದು ಏನು ಕೊಚ್ಚಿ ಹೋದಂಥ ಜಾಗ ಇದು. ಅದೇ ರೀತಿ ಇಲ್ಲಿ ಕಾಯ್ತಾ ನಿಂತಿರ್ತಾರೆ, ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಸರ್, ಬೆಳಗ್ಗೆಯಿಂದನೇ ಕಾಯ್ತಾ ಇದ್ದಾರೆ ಅವರು. ಸಾಕಷ್ಟು ಒಂದು ಬೆಳಗ್ಗೆ 9-10 ಗಂಟೆಯಿಂದನೇ ಬಂದು ಇಲ್ಲಿ ಹೋಗ್ಲಿಕ್ಕೆ ಕಾಯ್ತಾ ಇದ್ದಾರೆ. ಯಾವ ಊರವ್ರಿ ಏನು? ದುಡುಕ್ನಾಳ ರೀ. ದುಡುಕ್ನಾಳ. ಹಾಂ, ಎಲ್ಲಿಗೆ ಹೊಂಟಿದ್ರಿ ಈಗ? ದುಡುಕ್ನಾಳಕ್ಕೆ ಬರತ್ತಿದ ಹೋಗ್ಲಾಕ ಬರೋದು ಹೊಂಟದು. ಏನಾಗದ ತೊಂದರೆ ಈಗ? ಸುಮಕ್ ಬಂದಿದ್ದಾವೆ. ನೀರು ಬಂದದ? ಹಾಂ, ನೀರು ಬಂದ. ಹಳ್ಳ ಹೋಗೋದು ಹೊಂಟದ. ಹಳ್ಳ ಹೋಗೋದು. ಬ್ರಿಡ್ಜ್ ಇತ್ತಲ್ಲ, ಏನಾಯ್ತು ಅದು? ಹಾಂ, ಎಲ್ಲ ಹೋಗ್ಯಾದ, ಹೊಡ್ಕೊಂಡು ಹೋಯ್ತಾರ. ಬೇರೆ ಸ್ಪೀಚ್ ಎಲ್ಲ ಹೋಯ್ತು. ಇದು ಕಟ್ಟಕತ್ತಾರ್ಲಿ ಏಸು ವರ್ಷ ಆಯ್ತು ಇದು ಕಟ್ಟಕತ್ತ? ಹೆಂಗಿದು? ಮೊನ್ನೆ ಕಟ್ಟಾನ್ರಿ, ಇನ್ನ ಹಾಕಿಲ್ಲ. ಅದಕ್ಕೆ ಅದ್ರ ಮೇಲೆ ಬಂದ್ ಮಾಡ್ಯಾವ. ಬಂದ್ ಮಾಡ್ಯಾರ? ಹಾಂ. ಎದಕ್ ಬಂದ್ ಮಾಡ್ಯಾರ? ಅವು ಮ್ಯಾಲಿನ ಮಂದಿ ಇದು ಚಲೋ ಹಾಕಿಲ್ಲ, ಸಳೆ ಬಾರಿಕ್ ಹಾಕ್ಯಾನಂತ ಬಂದ್ ಮಾಡ್ಯಾವ. ಹಾಂ, ಸರಿ ಮಾಡಿಲ್ಲ ಅಂತೇಳಿ. ಹಾಂ. ಅಂದ್ರೆ ಇಲ್ಲಿ ನಿರ್ಲಕ್ಷ್ಯ ತೋರ್ಸಾರ ಇಲ್ಲಿ MLA ಅಧಿಕಾರಿಗಳಂತ ಹೇಳ್ತೀರಿ? ಹಾಂ, MLA ಹಾರಾಗಿ ಇದು ಬೋಂಟೆ ತಂಡ್ಯಾಗ ಹಣ ಪ್ರಭು ಚೌಹಾಣ್ ಕೆಲಸ ಮಾಡಿಲ್ಲ ಕರೆಕ್ಟ್. ನಿಮ್ಮ ಕರೆಕ್ಟ್ ಮಾಡಿಲ್ಲ ರೀ. ಅದು ಜಗಳದಾಗ ಬಿದ್ದದದು. ಸರಿ, ಇದು ಇಲ್ಲಿನ ಜನರು ಆಕ್ರೋಶದ ಮಾತಾಗಿತ್ತು. ಅಂದ್ರೆ ಏನು, ಇಲ್ಲಿನ ಅಧಿಕಾರಿಗಳು ಶಾಸಕರ ನಿರ್ಲಕ್ಷ್ಯದಿಂದಾಗಿ ಇಲ್ಲೇನು ತಾತ್ಕಾಲಿಕವಾಗಿ ನಿರ್ಮಿಸಿದ ಹಾಳಾಗೋಗಿದೆ. ನಮಗೊಂದು ಶಾಶ್ವತವಾದ ಬ್ರಿಡ್ಜ್ ಕಲ್ಪಿಸಿ ನಮ್ಮ ಮನೆಯಿಂದ ಅಥವಾ ಬೇರೆ ಕಡೆಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಬೆಳಗ್ಗೆ ಮಕ್ಕಳು ಶಾಲೆಗೆ ಹೋಗೋಕ್ಕೂ ಕೂಡ ಕಷ್ಟಪಡೋ ಪರಿಸ್ಥಿತಿ ಇದೆ. ಏನು ಈ ರೀತಿ ಸಡನ್ ಆಗಾದರೆ ಯಾವ ರೀತಿ ಮಾಡಬೇಕು, ನಮ್ಮ ಕೆಲಸ ಕಾರ್ಯಗಳಿಗೆ ಹೇಗೆ ಹೋಗಬೇಕು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.